ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಸಫಾರಿಯ ಟ್ರಿಪ್ ಮತ್ತು ವಾಹನ ಸಂಖ್ಯೆಯಲ್ಲಿ ಕಡಿಮೆ ಮಾಡಿ ಸಫಾರಿ ಪ್ರಾರಂಭಕ್ಕೆ ಸಮ್ಮತಿಸಲಾಗಿದೆ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಬೆನ್ನಲ್ಲೇ ಇಂದು ಬಂಡೀಪುರ ಸಫಾರಿ ಕೇಂದ್ರದ ಮುಂದೆ ದೊಡ್ಡ ಹೈಡ್ರಾಮಾವೇ ನಡೆಯಿತು. ಯಾವುದೇ ಕಾರಣಕ್ಕೂ ಸಫಾರಿ ನಡೆಸುವುದಕ್ಕೆ ಬಿಡುವುದಿಲ್ಲ, ಜಿಲ್ಲೆಯಾದ್ಯಂತ ಮುಷ್ಕರ ನಡೆಸುವುದಾಗಿ, ಬಂಡೀಪುರದಿಂದ ಮಹದೇಶ್ವರ ಬೆಟ್ಟದವರೆಗೂ ಧರಣಿ ಹಾಗೂ ಮುಷ್ಕರ ನಡೆಸುವುದಾಗಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಪ್ರಕಾಶ್ ತಿಳಿಸಿದ್ದಾರೆ. ನಮ್ಮನ್ನು ಬಂಧಿಸಿದರೆ ಪ್ರತಿದಿನ ಬೇರೆ ಬೇರೆ ಗುಂಪುಗಳಾಗಿ ಬಂಡೀಪುರ ಸಫಾರಿ ಕೇಂದ್ರದ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಇನ್ನು ಇದೇ ಸಮಯದಲ್ಲಿ ಮತ್ತೊಂದು ಕಡೆ ಸಫಾರಿ ಬೇಕು ಅಂತ ಸ್ಥಳೀಯರು, ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ಸಂಬಂಧಿಕರು, ರೆಸಾರ್ಟ್ಗಳಲ್ಲಿ ಕೆಲಸ ಮಾಡುವ ಕೆಲಸಗಾರರು ಪ್ರತಿಭಟಿಸಿರುವ ಘಟನೆ ಮತ್ತೊಂದು ಪ್ರತ್ಯೇಕ ಘಟನೆ ನಡೆದಿರುವಂಥದ್ದು. ಕಾರ್ಮಿಕರು ಕೆಲಸವಿಲ್ಲದೆ ಕುಳಿತು ಸಂಸಾರ ನಡೆಸೋದೇ ದುಸ್ತರವಾಗಿದೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ತೊಂದರೆಯಾಗಿದೆ ಇದರಿಂದ ಅಂತ ಪ್ರತಿಭಟನೆ ನಡೆಸಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಚಾಮರಾಜನಗರ ಜಿಲ್ಲಾ ಎಸ್ಪಿ ಹಾಗೂ ಡಿವೈಎಸ್ಪಿ ಪ್ರತ್ಯೇಕವಾಗಿ ಎರಡು ಗುಂಪುಗಳನ್ನು ವಶಕ್ಕೆ ತೆಗೆದುಕೊಂಡು ಬಳಿಕ ಪರಿಸ್ಥಿತಿಯ ಹತೋಟಿಗೆ ತಂದರು. ಒಟ್ಟಾರೆ ಸಫಾರಿಗೆ ಅವಕಾಶವನ್ನು ನೀಡಿರುವಂಥ ಅರಣ್ಯ ಇಲಾಖೆಯ ನಡೆಗೆ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ರೈತ ಯಾಕಿಲ್ಲ ಅಂತ ಒಂದು 10 ನಿಮಿಷ ಟೈಮ್ ಕೊಡ್ತೇವೆ. ಏನಾದರೂ ಪ್ರತಿಭಟನೆ ಮಾಡಿ ಇಲ್ಲೇ ಬಿಡ್ತೀವಿ ನಾನು. ಅದಕ್ಕೆ ಈಗ ನಾವು ಅದನ್ನ ಕಾನೂನಾಗೆ ಇದಾಗೆ ತಗೊಂಡಿದ್ದೀವಿ. ನಮಗೆ ಸಫಾರಿ ವಾಪಸ್ ತಗೊಳ್ಳೋವರೆಗೂ ಸ್ಟ್ರೈಕ್ ಕಂಟಿನ್ಯೂ ಮಾಡಿ. ಈಗ ಇವರು ಅದಕ್ಕೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಿ ನೀವು ಬಿಟ್ಟರೆ ರೋಡ್ ಕಾರಂತ ಕಾಡಲಿಲ್ಲ. NH ಹೈವೇ ನಿಂತು ಕವಿದುಂಡಿ ಹತ್ರನೇ ಇರೋದು. 3 ದಿನ ಚಿರತೆ ಬಂದು ಹೋಗೈತೆ, 2 ದಿನ ಹುಲಿ ಬಂದು ಹೋಗೈತೆ. ಯಾರು ರೆಸ್ಪಾನ್ಸ್ ಮಾಡಲ್ಲ. ಅರ್ಜಿ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ಏನಾದ್ರು ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ ತಗೋತೀರಾ ಹೇಳಿ? ಯಾರು ಜವಾಬ್ದಾರಿ? ಪೊಲೀಸರು ಜವಾಬ್ದಾರಿ ತಗೋತಿದೆ ಹೇಳಿ? ಜಿಂಕೆಗಳು ಎಲ್ಲ ಬಂದು ಮೇಯ್ಕ ಹೋಗಿ 4 ತಿಂಗಳಾಗೈತೆ, ಪರಿಹಾರ ಕೊಟ್ಟಿಲ್ಲ. ಆಮೇಲೆ FIR ಹಾಕಿ, ನಾ ಕೋರ್ಟ್ ಪರಿಹಾರ ತಗೋತೀನಿ. ಮದ್ದೂರು ಒಳೆ ಆದ್ಮೇಲೆ FIR ಹಾಕಿ ನಂಗೆ ಲೆಟರ್ ಕೊಟ್ಟವ್ರೆ. 4 ತಿಂಗಳಾಗೈತೆ. ನಿಮ್ಮ ಕೈಲಿ ಆದ್ರೆ FIR ಹಾಕಿ, ಇದರ ಮೇಲೆ ಕುಂತ್ಕೊಳ್ಳಕ್ ಬಿಡಿ. ಈಗ ಮೊನ್ನೆ ಸತ್ಯ ಗೊತ್ತಾಗಬೇಕು. ಸತ್ಯ ಯಾರು ಜಳ್ಳು ಯಾರು ತೂಕ ಅಂತ ಗೊತ್ತಾಗಬೇಕು. ನಾವು ಇಲ್ಲಿ ಏನು ತೊಂದರೆ, ನೀವು ಅರೆಸ್ಟ್ ಮಾಡೋದು, ಇಲ್ಲಿ ತೊಂದರೆ ಕೊಟ್ಟು ನೀವು ಅರೆಸ್ಟ್ ಮಾಡೋದು.
ತೊಂದರೆ ಯಾಕೆ ಕೊಡ್ತೀನಿ ನೀವೇ ಅರೆಸ್ಟ್ ಮಾಡ್ತೀರಾ? ಅಲ್ಲ, ಇವಾಗ ಸರ್ಕಾರದ ಆದೇಶದ ವಿರುದ್ಧ ನೀವು ಮಾಡೋಕ್ಕೆ ಬಿಡೋದಿಲ್ಲ ಅನ್ನೋದು ಉಲ್ಲಂಘನೆ ಅಲ್ಲ. ನಾವು ಪ್ರಿವೆಂಟಿವ್ ತಗೊಳ್ಳಿ, ನೀವು ಬಿಡಬಾರ್ದು ನಮ್ಮನ್ನ. ಅಹೋರಾತ್ರ ಮಾಡ್ತೀವಿ ಅಂತಂದ್ರೆ ನೋಡಿ, ಇವಾಗ ನೈಟ್ ಇದೆ, ನಿಮಗೆ ಗೊತ್ತು ಮಾನವ ಪ್ರಾಣಿ ಸಂಘರ್ಷ ಇದೆ. ನಾವು ನಮ್ಮ ಜುರಿಸ್ಡಿಕ್ಷನ್ ಆ ಥರ ಯಾವುದೇ ಸಂಘರ್ಷ ನಮ್ಗೆ ಗೊತ್ತಿದ್ದು ಆಗಕ್ಕೆ ಬಿಡೋದಿಲ್ಲ. ಈಗಾಗಲೇ ಕತ್ಲೆ ಆಗ್ತಾ ಇದೆ, ಅದಕ್ಕೆ ಈ ಥರ ಇಲ್ಲ ಮೇಡಮ್, 4 ದಿನ ಸರ್ಕಾರನ ರೈತರ ವಿಷಯ ಕುಡಿಯಂತ ಕುಡಿಯಕ್ಕೆ ನಾವು ಇಲ್ಲಿ 1 ನಿಮಿಷನಾ. ಈಗ ಮೇಡಮ್ ಅಂದ್ರು ಸರ್ಕಾರ ಆದೇಶನ ನಾವು ಹಿಂಗೆ ಕುಂತ್ಕೊಂಡ್ರೆ ಉಲ್ಲಂಘನೆ ಮಾಡ್ತಾ ಅಂತ 4 ದಿನ ಸರ್ಕಾರ ಅನ್ನುತ್ತೆ ರೈತನ ವಿಷಯ ಕುಡಿಯ ಅಂತ ಕುಡಿಯಕಾಗತ್ತೆ ನಾವು ಎಲ್ಲವೂ ರೆಸಾರ್ಟ್ಗಳೇ. ನಾವು ಮೊನ್ನೆ RC ಒಂದು ಹೇಳಿದ್ದೀವಿ, RC ಮೀಟಿಂಗಲ್ಲಿ 25ನೇ ತಾರೀಕು ಗಡುವು ಕೊಟ್ಟಿದ್ದೀವಿ ಅವ್ರಿಗೆ. 2017 ಇಲ್ಲ 2000 ಈಚೆಗೆ ಆಗಿರೋದೆಲ್ಲ ಅನ್ಯಾಯ. ಸುಪ್ರೀಂ ಕೋರ್ಟ್ 50 ವರ್ಷ ಯಾವುದೇ ರೀತಿ ಅಲಿನೇಷನ್ ಕೊಡಬಾರ್ದು ಅಂತ ಕಾಪಿಗಳು ನಮ್ಮ ಹತ್ರ ಇದೆ. ಅಲಿನೇಷನ್ ಕಾಪಿಗಳು ನಮ್ಮ ಹತ್ರ ಇದೆ. ಇಲ್ಲೆಲ್ಲಿ ಇಲ್ಲಿಗಲ್ ರೆಕಾರ್ಡ್ ನಮ್ಮ ಹತ್ರ ಇದೆ. ಹಾಗಾಗಿ 25ನೇ ತಾರೀಕು ನಾವು RC ಕಚೇರಿ ಮುಂದೆ ಹೋರಾಟ ಇದೆ. ಅಲ್ಲಿಗೆ ಗಡುವು ಕೊಟ್ಟಿದ್ದೀವಿ ಅವ್ರಿಗೆ. ಅವತ್ತು ಚಾಮರಾಜನಗರದಲ್ಲಿ ಮೀಟಿಂಗ್ ಕರೆದಾಗ ಯಾವುದಕ್ಕೂ ಅವ್ರ ಹತ್ರ ಉತ್ತರ ಇಲ್ಲ. ಯಾಕಂದ್ರೆ ನಾನು ಒಂದು ಒಳಗಡೆ ಹೋದ್ರೆ ಕಾವಡ ಮೇಲೆ ಕೇಸ್ ಹಾಕ್ತಾರೆ. ಅಲ್ಲಿ ಮನೆಗಳು ಕಟ್ಕೊಂಡ್ರೆ, ಬಾರ್ಗಳು ಮಾಡ್ಕೊಂಡ್ರೆ, ನೀರಿನೊಳಗಡೆ ಇಲ್ಲಿಗಲ್ ಅಂದರೆ ಕಾನೂನು ಚೌಕಟ್ಟು ಇಲ್ಲ, ಅದನ್ನೇ ಮಾಡ್ತಾ ಇದ್ದಾರೆ. ಎಲ್ಲವೂ ಅಷ್ಟೇ. ಲೀಗಲ್ ಇದ್ರೆ ಉಳಿಸ್ಕೊಳ್ಳಿ ಅವರು. ಗಲಾಟೆ ಯಾಕೆ ಅದಕ್ಕೆ? ಯಾಕೆ ಧಮ್ಕಿ ಯಾಕೆ ಕೊಲೆ ಮಾಡ್ತೀವಿ ಅಂತ ಬಾ ನೋಡ್ಕೊತೀವಿ ಅಂತ? ನೀನು ಕಾನೂನು ಚೌಕಟ್ಟಲ್ಲಿ ಉಳಿಸ್ಕಪ್ಪ, ಹೋರಾಟ ಮಾಡು. ಹೋರಾಟ ನಮ್ಮ ಥರ ಹೋರಾಟ ಕೂತ್ಕೊ ಬೀದಲ್ಲಿ. ಯಾಕೆ ಧಮ್ಕಿ ಹಾಕ್ಬೇಕು ನೀನು? ಯಾಕೆ ಎಂಜಲ್ ಕಾಸು ಕೊಡ್ಬೇಕು ಅವ್ರು ಎಲ್ಲರೂ ನೀವು? ಹಾಗಾಗಿ ಸಫಾರಿ ಬಂದ್ ಆಗಬೇಕು ಸರ್. ಇಲ್ಲಿಗಲ್ ರೆಸಾರ್ಟ್ 25 ಗಡುವು ಕೊಟ್ಟಿದ್ದೀವಿ, ಅದು ಒಪ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲವೂ ನೋಡಿ, ತಾಯಿ ಉಳಿಸ್ಕೊಳ್ಳೋ ಹೋರಾಟ, ನಮ್ಮ ತಾಯಿನ, ಭೂಮಾತೆನ, ಆಡು ಮಾತನ್ನ ಉಳಿಸ್ಕೊಳ್ಳೋ ಹೋರಾಟ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.